ವೆಲ್ಕಮ್ ಟು ಗುಲ್ಮಾರ್ಗ್. ಕಣ್ಣೆ ಬೀಳಕ್ಕಾಗ್ತಾ ಇರುವೆ ತರ ಲೈನ್ ಹೋಗ್ತಾ ಇದೆಯಲ್ಲ. ಕನ್ನಡ ಮಾತ್ರ ಗೊತ್ತು, ಹಿಂದಿ ಗೊತ್ತಿಲ್ಲ. ಪಾಪ ಬಗ್ರಾಗಿದ್ದಾರೆ ಎಲ್ರು. ಪೊಲೀಸ್ ಕೂತಿದ್ದಾರೆ. ಹಲೋ ಸರ್, ನಮಸ್ತೆ ಜಿ. ಜನ 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 ತಲೆ ಕೆಟ್ಟೋಗ್ತಿದೆ. ಡಾಟ್ ಡಾಟ್ ಡಾಟ್. ನೋಡಿ ನೋಡಿ ನೋಡಿ, ಮರ್ಗಟ್ಟಿಗೆ ಹೋಗಿದ್ದೀನಿ. ಸಂತೆ ಸಂತೆ ಕೈ ವರ್ಕ್ ಆಗಿಚ್ಚಿ ಎಲ್ಲ ಮುಗಿಡಿ ಆಯ್ತು. ನಡೆಯಕ್ಕೆ ಆಗ್ತಾ ಇಲ್ಲ. ಜೀವನ ಸಾರ್ಥಕ. ಕುಂದಾಪುರ ಭಾಷೆ ಮಾತಾಡುತ್ತ. ಇದು ಭಾಷೆ ಅಲ್ಲ, ಬದುಕು. ಇಷ್ಟು ಹೈಟ್ ಅಲ್ಲಿ ಕನ್ನಡ ಮಾತಾಡೋ ಸಿಕ್ಕಿದವ್ರು. ಕರ್ನಾಟಕ. ಅವ್ನು ಮದ್ವೆ ಆದ ಅಂತ ನಾನು ಮದ್ವೆ ಆದ. ಬಾಕಿ ಆಗ್ಬಿಟ್ಟಿದೀವಿ ನಾವು. ದೇವರಿಗೆ ಫುಲ್ಲು ಐಸ್ ಆಗ್ಬಿಟ್ಟಿದೀನಿ. ವೆಲ್ಕಮ್ ಟು ಗುಲ್ಮಾರ್ಗ್. ಹಾಯ್, ಹಲೋ, ನಮಸ್ಕಾರ. ಮತ್ತೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನನಗೆ ಕಣ್ಣೆ ಬೀಳಕ್ಕಾಗ್ತಾ ಇಲ್ಲ, ಅಷ್ಟು ಸ್ನೋ ಫಾಲ್ ಆಗ್ತಾ ಇದೆ ಇಲ್ಲಿ. ಇವಾಗ ನಾವು ಬಂದಿದ್ದೀವಿ ಡ್ರಂಕ್ ಫಾಲ್ಸ್ಗೆ. ಹಿಂದ್ಗಡೆಯಿಂದ ಒಂದು ಪೈಪ್ ಹೊಡೆದು ನೀರು ಬರ್ತಿದ್ದಂಗಿದೆ. ಆ ನೀರು ಇಲ್ಲಿ ಇವಾಗ ವಿಂಟರ್ ಅಲ್ಲಿ ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಇದು ಫ್ರೋಜನ್ ಫಾಲ್ಸ್ ಅಂತ ಹೇಳ್ತಾರಂತೆ. ಚೆನ್ನಾಗಿದೆ, ನೋಡೋದಕ್ಕೆ ಚೆನ್ನಾಗಿದೆ. ಸೂಪರ್ ಆಗಿದೆ. ಇಲ್ಲಿ ಬಂದವರು ಇದನ್ನೊಮ್ಮೆ ನೋಡ್ಕೊಂಡು ಆಮೇಲೆ ನೀವು ಗಂಡೋಲಾ ರೈಡ್ ಅಂದ್ರೆ ಗುಲ್ಮಾರ್ಗಿಗೆ ಟಾಪಿಗೆ ಹೋಗ್ಬೋದು. ಇದು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ನೀವು ಗುಲ್ಮಾರ್ಗ್ ಹೋಗ್ಬೇಕಾದ್ರೆ ತಂಗ್ಮಾರ್ಗಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ತಂಗ್ಮಾರ್ಗಿಂದ ನೀವು ಗಾಡಿ ತಗೊಂಡು ಇಲ್ಲಿ ಬರ್ಬೇಕಾಗುತ್ತೆ. ಇಲ್ಲಿ ಬಂದಾಗ ಈ ಡ್ರಂಕ್ ಫಾಲ್ಸ್ ನೋಡಕ್ ಸಿಗುತ್ತೆ ನಿಮ್ಗೆ. ಈಗ ಸ್ವಲ್ಪ ವೆದರ್ ಚೇಂಜ್ ಆಗಿರೋದ್ರಿಂದ ಇದು ವಾಟರ್ ಫಾಲ್ ಆಗ್ತಾ ಇದೆ. ಎಲ್ಲಿ ಫ್ರೋಸನ್ ಇಲ್ಲ, ಬಟ್ ನೀವು ಪ್ರಾಪರ್ ವಿಂಟರ್ ಅಲ್ಲಿ ಬಂದಾಗ ಈ ಹರಿತಾ ಇರೋ ನೀರೇನಿದೆ ಅದು ಅಲ್ಲೇ ಫ್ರೀಸ್ ಆಗಿರುತ್ತೆ. ಅದಕ್ಕೆ ಇದು ಫ್ರೋಸನ್ ವಾಟರ್ ಫಾಲ್ ಅಂತ ಹೇಳ್ತಾರೆ. ಇಲ್ಲಿ ಕ್ಯೂಟ್ ಕ್ಯೂಟ್ ತುಂಬಾ ಮಕ್ಕಳಿದ್ದಾರೆ ಆಯ್ತಾ. ನಿಮ್ಗೆ 50 rupees 100 rupeesಗೆಲ್ಲ ರೀಲ್ಸ್ ಎಲ್ಲ ಮಾಡ್ಕೊಡ್ತಾರೆ. ನಿಮಗೆ ಯಾರಿಗಾರು ಇಬ್ರೇ ಬಂದಿದೀವಿ, ಒಟ್ಟಿಗೆ ಕಪಲ್ ಫೋಟೋ ಬೇಕು, ಕಪಲ್ ರೀಲ್ಸ್ ಬೇಕು ಅಂದ್ರೆ ಪಾಪ ಮಾಡ್ಕೊಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು, ಅವ್ರಿಗೆ ಅಟ್ಲೀಸ್ಟ್ ನಿಮ್ಮಿಂದ ಆದಷ್ಟು ಸಹಾಯವನ್ನ ನೀವು ಮಾಡಿ. ನಿಮ್ಗೆ ಆಲ್ ಓವರ್ ರೀಲ್ಸ್ ಮತ್ತೆ ಫೋಟೋ ತೆಗಿಯೋರು ಎಲ್ಲ ಕಡೆ ಸಿಗ್ತಾರೆ. ಹೆಚ್ಚಿನವ್ರು ಮಕ್ಕಳೇ ಆಗಿರ್ತಾರೆ. ಯಾಕೆ ಮಕ್ಕಳು ಅಂತ ಹೇಳಿದ್ರೆ, ಇಲ್ಲಿ ವಿಂಟರ್ ಅಲ್ಲಿ 3 ತಿಂಗಳ ಕಾಲ ಸ್ಕೂಲ್ಸ್ ಗಳು ಕ್ಲೋಸ್ ಆಗುತ್ತೆ. ಕೆಲವು ಮಕ್ಕಳು ಹೇಳಿದ ಪ್ರಕಾರ ಅವರು ಸ್ಕೂಲ್ ಖರ್ಚಿಗೆ ಈ ದುಡ್ಡನ್ನು ಕೂಡ ಬಳಸ್ತಾರಂತೆ. ನಮ್ಮಿಂದ ಆದಷ್ಟು ಸಹಾಯ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ. ಯಾಕೆ ನಾವು 1000 ಗಟ್ಟಲೆ ಖರ್ಚು ಮಾಡಿ ಇಲ್ಲಿ ತನಕ ಬರ್ತೀವಿ. 100-200 ನಮ್ಗೆ ಏನು ಲಾಸ್ ಇಲ್ಲ. ಒಂದು ಬ್ಯೂಟಿಫುಲ್ ಆಗ ಒಂದು ಬ್ಯೂಟಿಫುಲ್ ಆದ ಜಾಗ ನೋಡ್ಕೊಂಡು ನಾವೀಗ ಗುಲ್ಮಾರ್ಗ್ ಕಡೆ ಹೊರಡ್ತಾ ಇದೀವಿ. ಇಲ್ಲಿಂದ ಆಲ್ಮೋಸ್ಟ್ ಒಂದು 1/2 hour to 45 minutes ಡ್ರೈವ್ ಇದೆ ಗುಲ್ಮಾರ್ಗಿಗೆ. ಗುಲ್ಮಾರ್ಗ್ ಹೆಂಗಿರುತ್ತೆ ಅಂತ ನಾವು ನಿಮ್ಗೆ ತೋರಿಸದೇ ಇರ್ತೀವ. ಬನ್ನಿ ಹೋಗೋಣ. ಹೋಗೋಣ. ಯಾರೇ ಗುಲ್ಮಾರ್ಗ್ ಬರೋರ್ಗೆ ಒಂದು ಇನ್ಫಾರ್ಮೇಶನ್, ಗೊಂಡೋಲಾ ರೈಡ್ ಇದೆಯಲ್ಲ, ಅದನ್ನ ನೀವು ಆನ್ಲೈನ್ ಮುಂಚೆನೆ ಬುಕ್ ಮಾಡ್ಕೊಂಡೇ ಬರಬೇಕು. ಇಲ್ಲಿ 2 ಫೇಸ್ ಇದೆ. ಫೇಸ್ 1 ನಿಮ್ಗೆ 800 rupees ಚಾರ್ಜ್ ಮಾಡ್ತಾರೆ. ಫೇಸ್ 2ಗೆ ಅಡಿಷನಲ್ ನಿಮ್ಗೆ 1010 rupees ಚಾರ್ಜ್ ಆಗುತ್ತೆ. ಫೇಸ್ 1 ಫೇಸ್ 2 ಬರೋರ್ಗೆ ಓವರ್ ಆಲ್ ಆಗಿ ನಿಮ್ಗೆ ಬೀಳುತ್ತೆ 1810 rupees. ನಾವೀಗ ಗುಲ್ಮಾರ್ಗ್ ರೀಚ್ ಆಗಿದ್ದೀವಿ. ರೀಚ್ ಆದ ತಕ್ಷಣ ಏನ್ ಮಾಡಿದ್ವಿ, ಇಲ್ಲಿದು ಟೂರಿಸ್ಟ್ ಇನ್ಫಾರ್ಮೇಶನ್ ಪೊಲೀಸ್ ಇದೆಯಲ್ಲ, ಅವ್ರ ಹತ್ರ ಬಂದ್ವಿ. ಅವ್ರು ನಮ್ಗೆ ಹೇಗೆ ಹೆಲ್ಪ್ ಮಾಡ್ತಾರೆ ಅಂತ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ. ಇವಾಗ ನಾನು ಒಳಗೆ ಹೋಗ್ತೀನಿ, ಅಲ್ಲಿ ಪೊಲೀಸ್ ಕೂತಿದ್ದಾರೆ. ಅವ್ರು ನಮ್ಗೆ ಯಾವ ತರ ನಮ್ಗೆ ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತಾರೆ, ಇಲ್ಲಿ ಯಾವ ತರ ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ. ಬನ್ನಿ. ಹಲೋ ಸರ್. ಹಲೋ, ನಮಸ್ತೆ. ನಮಸ್ತೆ ಜಿ. ಇವ್ರು ನಮ್ಗೆ ಇವಾಗ ಇಲ್ಲಿ ಗುಲ್ಮಾರ್ಗ್ ನ ಯಾವ ತರ ಇಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು, ಇಲ್ಲಿ ಇನ್ಫಾರ್ಮೇಶನ್ ಏನಿದೆ, ಇಲ್ಲಿ ಗೊಂಡೋಲಾ ರೈಡ್ ಗೆ ಹೆಂಗ್ ಬುಕ್ ಮಾಡಬೇಕು, ಅಲ್ಲಿ ಏನ್ ಪ್ರೈಸ್ ಆಗುತ್ತೆ, ಎಲ್ಲ ಇನ್ಫಾರ್ಮೇಶನ್ ನಮ್ಗೆ ಇವಾಗ ಕೊಡ್ತಾ ಇದ್ದಾರೆ. ನಾವ್ ಆಕ್ಚುಲಿ ಫೇಸ್ 1 ಗೆ ಬುಕ್ ಮಾಡ್ಕೊಂಡು ಬಂದಿದ್ವಿ. ಯಾಕಂದ್ರೆ ಫೇಸ್ 2 ಆಗ ಕ್ಲೋಸ್ ಇತ್ತು. ನಮ್ಗೆ ಇಲ್ಲಿ ಬಂದ್ಮೇಲೆ ತುಂಬಾ ಕನ್ಫ್ಯೂಷನ್ ಆಯ್ತು. ನಾವ್ ಇಲ್ಲೇ ಬುಕ್ ಮಾಡಿ ಹೋಗ್ಬೇಕಾ ಇಲ್ಲ ಅಲ್ಲಿ ಮೇಲೆ ಹೋಗಿ ಬುಕ್ ಮಾಡ್ಬೇಕಾ ಅಂತ. ಅದಕ್ಕೆ ನಾವು ಸರ್ ಹತ್ರ ಹೆಲ್ಪ್ ತಕೊಂಡ್ವಿ. ಇವ್ರು ಹೇಳ್ತಾ ಇದಾರೆ ಇಲ್ಲಿ ನೀವು ಬುಕ್ ಮಾಡಿ, ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ. ಸರ್ अलग अलग स्टेट से आ रहे हैं ना जी 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 उनको कैसे मदद करें? मैं इंचार्ज टैग हूँ। जो भी टूरिस्ट, हम टूरिस्टों के लिए यहाँ पर ये टूरिस्ट पुलिस की एक डेस्क है जो टूरिस्ट को हम इन्फॉर्मेशन देते हैं। आप जिस तरह आप हमारे पास आए हैं, आपके पास फर्स्ट फेज की टिकट थी, आपने ऑनलाइन बुक की थी, अब आप हमारे पास आए हैं
कि हमें सेकंड फेज भी जाना है। हमने मोबाइल अपने में देखा है, सेकंड फेज की टिकट अवेलेबल है आपको। हम वो जो वेबसाइट है, आपके मोबाइल से आपकी टिकट, किसी के पास जाने की जरूरत नहीं है, आपके मोबाइल से आपकी टिकट बुक हो जाएगी और अवेलेबल टिकट है सेकंड फेज की। जब टूरिस्ट इधर आते हैं जी, वो बोलते हैं इधर बहुत स्कैम चलता है, नहीं, डबल ट्रिपल नहीं, ऐसी बात नहीं है। उनको जब होता है ऐसा, आप उनको मदद करेंगे? वी आर पब्लिक सर्वेंट, इसीलिए हम बैठे हैं यहाँ पर। इस चीज का हमें बाज़ाब्ता सरकार तनख्वाह दे रही है, लेकिन जो टूरिस्ट आ रहे हैं उनसे हमारी गुजारिश है कि 2-3 दिन पहले अपने मोबाइल से ही गंडोला राइड जो आपको करना है उसकी टिकट अपने मोबाइल से बुक कर सकते हैं। किसी के पास जाने की जरूरत नहीं है, ऑफलाइन टिकट नहीं अवेलेबल है इनके पास। ये पूरा जो है आज ऑनलाइन है। कोई ऑफलाइन टिकट नहीं मिलेगी। कश्मीर अच्छी जगह है, यहाँ कुछ नहीं है, ये सेफ है। जब यहाँ से अपने स्टेट में जाओगे, कहीं भी जाओगे, उनको बोलो कि कश्मीर आ जाओ, वेलकम, हम आपके लिए है। खुश होते हैं जब बाहर के टूरिस्ट यहाँ आते हैं। यहाँ कोई प्रॉब्लम नहीं है, कोई खतरा नहीं है, कोई कुछ नहीं है। कश्मीर सेफ है। वेलकम टू गुलमर्ग, हम आपके लिए यहाँ बैठे, आप लोग आओ, कोई प्रॉब्लम आपको ही, हम यहाँ पर है, कोई इशू नहीं है, यहाँ सेफ है, बिल्कुल सेफ है। ಎಲ್ಲ ಸ್ಲೆಡ್ಜಿಂಗ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ, ಸ್ಕೀಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಎಲ್ಲ ಬಂದು ನೋಡಿ ಈಗ ಹಿಂದ್ಗಡೆ ಹೋದ್ರು ಹಂಗೆ ನೋಡಿ. ಯೂಟ್ಯೂಬ್ ಪೇ ಇನ್ಫಾರ್ಮೇಶನ್ ದೇರೋ ಭಯ್ಯ. ಇಲ್ಲಿ ಗುಲ್ಮಾರ್ಗಿಗೆ ಬಂದು ಗೊಂಡೋಲಾ ರೈಡ್ಗೆ ಹೋಗ್ಬೇಕಂತ ಹೇಳಿದ್ರೆ ಒಂದೇ ಸ್ಲೆಡ್ಜ್ ಬೋರ್ಡ್ ಅಲ್ಲೂ ಹೋಗ್ಬೋದು, ಇಲ್ಲಾಂದ್ರೆ ATV ಬೈಕಲ್ಲೂ ಹೋಗ್ಬೋದು. ಸ್ಲೆಡ್ಜ್ ಬೋರ್ಡ್ ಅಲ್ಲಿ ಹೋದ್ರೆ ಏನಾಗುತ್ತೆ ಅಂದ್ರೆ ಅವ್ರು ನಿಮ್ಗೆ ಬಾಯಿಗೆ ಬಂದಿದ್ ರೇಟ್ ಹೇಳ್ತಾರೆ. ನೀವು ಬಜೆಟ್ ಫ್ರೆಂಡ್ಲಿ ಟ್ರಾವೆಲ್ ಮಾಡ್ತಿದ್ರೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳಿ, ತುಂಬಾ ಹತ್ರನೇ ಇದೆಯಂತೆ. ನಾವು ಆಫೀಸರ್ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು ನಡ್ಕೊಂಡು ಆರಾಮಾಗಿ ಹೋಗ್ಬೋದು, ಬ್ಯೂಟಿಫುಲ್ ವ್ಯೂ ನ ಎಂಜಾಯ್ ಮಾಡ್ಬೋದು ಅಂತ ಹೇಳಿದ್ರು. ಅದಕ್ಕೆ ಈಗ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ವ್ಯೂ ಮಾತ್ರ ಅದ್ಭುತ ಅಂದ್ರೆ ಅದ್ಭುತವಾಗಿದೆ. ಸ್ಲೆಡ್ಜ್ ಬೋರ್ಡ್ ಅಲ್ಲಿ ಹೋಗೋರು ಎಷ್ಟು ಜನ ಇದಾರೆ ಅಂದ್ರೆ ಆ ಕಡೆ ಒಂದು ಜಾತ್ರೆ ಆಗ್ತಿದೆ ಆ ತರ ಜನ ನಿಂತಿಯಾರಲ್ಲಿ. ನಾವು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೀವಿ, ವ್ಯೂನೆಲ್ಲ ಎಂಜಾಯ್ ಕಮ್ಮಿ ಮಾಡ್ಕೊಂಡು. ಜನಕ್ಕೆ ಗೊತ್ತು ಇಲ್ಲಿ ನಡ್ಕೊಂಡು ಹೋಗಕ್ ಆಗುತ್ತೆ ಅಂತ. ಎಸ್, ಹಿಂದ್ಗಡೆ ಇದೆಯಲ್ಲ ಅಲ್ಲೇ ಫೇಸ್ 1 ಫೇಸ್ 2 ಇರೋದು, ಅಲ್ಲಿಗೆ ನಾವು ಹೋಗ್ಬೇಕು. ಹಿಂದ್ಗಡೆ ನೋಡಿ ಅಲ್ಲಿ ಚಿಕ್ಕ ಇರುವೆ ತರ ಲೈನ್ ಹೋಗ್ತಾ ಇದೆಯಲ್ಲ, ಅದೆಲ್ಲ ಸ್ಲೆಡ್ಜ್ ಬೋರ್ಡ್ ಅಲ್ಲಿ ಕರ್ಕೊಂಡು ಹೋಗ್ತಿರೋದು. ಎಷ್ಟು ಜನ ಇದಾರೆ ಅಂತ ಹೇಳಿದ್ರೆ ಒಬ್ರಲ್ದಿರು ಇನ್ನೊಬ್ರು ಬರ್ತಾ ಇರ್ತಾರೆ. ನಾವೀಗ ಏನ್ ಮಾಡಕ್ ಶುರು ಮಾಡಿದೀವಿ ಅಂದ್ರೆ ನಮ್ಗೆ ಹಿಂದಿನೇ ಬರಲ್ಲ ಅಂತ ನಾವು ಮಾಡಿದೀವಿ. ಇವ್ರು ಯಾರೇ ಬಂದ್ರು ಕನ್ನಡ ಮಾತ್ರ ಗೊತ್ತು, ಹಿಂದಿ ಗೊತ್ತಿಲ್ಲ. ಕನ್ನಡ ಮಾತ್ರ ಗೊತ್ತು, ಹಿಂದಿ ಗೊತ್ತಿಲ್ಲ. ಎಲ್ಲ ಕಡೆ ಇಲ್ಲಿ ಪೇನ್ ಯೂಸ್ ಟಾಯ್ಲೆಟ್ ಇದೆ. ಎವ್ರಿ 100-200 ಮೀಟರ್ಸ್ಗೂ ಇಲ್ಲಿ ವಾಶ್ರೂಮ್ ಎಲ್ಲ ಮಾಡಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ. ಮನೆ ತರ ಇದೆಯಲ್ಲ, ಕ್ಯೂಟ್ ಇದೆ ಇದು. ಗೊಂಡೋಲಾ ಎಂಟ್ರಿಗೆ ಬಂದಾಗಿದೆ. ಫೇಸ್ 2 ಯಾವತ್ತೂ ಕ್ಲೋಸ್ ಇರುತ್ತೆ, ಹೆಚ್ಚಿನ ಟೈಮ್ ಸ್ನೋಫಾಲ್ ಆದಾಗ ಕ್ಲೋಸ್ ಇರುತ್ತೆ. ಇವತ್ತು ವೆದರ್ ಚೆನ್ನಾಗಿರೋದ್ರಿಂದ ನಿನ್ನೆ ಓಪನ್ ಮಾಡಿದಾರಂತೆ. ನಮ್ಗೆ ಹೆಲ್ಪ್ ಮಾಡಿದ ಎಲ್ಲಾ ಆಫೀಸರ್ಸ್ಗೂ ಥ್ಯಾಂಕ್ ಯು. ನೀವು ಬರೋರು ಪೋಸ್ಟ್ ಪೇಡ್ ಇರೋ ಸಿಮ್ ನ ತಕೊಂಡ್ ಬನ್ನಿ, ಯಾಕಂದ್ರೆ ವರ್ಕ್ ಆಗೋದಿಲ್ಲ. ನಮ್ಮ ಹತ್ರ ಪೋಸ್ಟ್ ಪೇಡ್ ಇದ್ರೂನು ಇಲ್ಲಿ ಬರೀ BSNL, ಏರ್ಟೆಲ್ ಮತ್ತೆ ಜಿಯೋ ವರ್ಕ್ ಆಗೋದಂತೆ. ನಮ್ಮ ಹತ್ರ ಇರೋದು ವಡಾಫೋನ್. ಆದ ಕಾರಣ ವರ್ಕ್ ಆಗ್ತಾ ಇರ್ಲಿಲ್ಲ. ನೀವು ಬರೋರು ಮೇನ್ ಆಗಿ ಜಿಯೋ ಮತ್ತೆ ಏರ್ಟೆಲ್ ಪ್ರಿಫರ್ ಮಾಡಿ, ಇಲ್ಲಿ ತುಂಬಾ ನೆಟ್ವರ್ಕ್ ಸಿಗುತ್ತಂತೆ. ಅದ್ರದ್ದು ತುಂಬಾ ದೊಡ್ಡ ಕ್ಯೂ ಇದೆ. ಇದ್ರ ಒಳಗ್ ಬಂದ್ರೆ ಏರ್ಪೋರ್ಟ್ ಒಳಗ್ ಬಂದಂಗಿದೆ, ಅಷ್ಟು ಸೂಪರ್ ಆಗಿ ಮಾಡಿದ್ದಾರೆ. ಇದು ವೈಟಿಂಗ್ ಲಾಂಚ್ ಏರಿಯಾ ಇದು. ಸೊ ಇಲ್ಲಿಂದ ಒಬ್ರೊಬ್ಬರನ್ನೇ ಬಿಡ್ತಾ ಹೋಗ್ತಾರೆ. ತುಂಬಾ ಚೆನ್ನಾಗಿ ಫೆಸಿಲಿಟೀಸ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಕೂತ್ಕೊಳ್ಳೋಕ್ಕಿಂತ ಹಿಡಿದು ಎಲ್ಲದೂ ಇಲ್ಲಿ ಫೆಸಿಲಿಟೀಸ್ ಇದೆ. ಅಂಡ್ ಒಳಗ್ ತುಂಬಾ ವಾರ್ಮ್ ಕೂಡ ಇದೆ. ಇವಾಗ ನಾವು ಇಲ್ಲಿಂದ ಒಂದೊಂದೇ ಬ್ಯಾಚ್ ಆಗಿ ನಮ್ಗೆ ಕೇಬಲ್ ಕಾರ್ ರೈಡಿಗೆ ಬಿಡ್ತಾರೆ. ಇಲ್ಲಿ ಲೈನ್ ನೋಡ್ತಿದ್ರೆ ತಲೆ ಕೆಟ್ಟೋಗ್ತಿದೆ. ಗೊಂಡೋಲಾ ರೈಡ್ ಹತ್ರ ಬಂದ್ವಿ ಫೈನಲಿ. ಚೆನ್ನಾಗಿದೆ ಗೊತ್ತಾ, ನಾವ್ ಇಷ್ಟು ದಿನ ಕಾರಲ್ಲಿ ಹೋಗ್ತಾ ಸೈಡ್ ಅಕ್ಕಪಕ್ಕ ನೋಡ್ತಾ ಇದ್ವಿ. ಈಗ ಮೇಲಿಂದ ನಾವು ಮರಗಳ ತುದಿಲ್ ಕೂತ್ಕೊಂಡು ಏನೋ ನೋಡ್ತಾ ಇದೀವಿ ಅಂತ ಫೀಲಿಂಗ್ ಆಗ್ತಾ ಇದೆ. ಚೆನ್ನಾಗಿದೆ ಗೊತ್ತಾ, ಯಾವ್ದೋ ವೈಟ್ ಕಾರ್ಪೆಟ್ ಹಾಕಿ ಮಧ್ಯದಲ್ಲಿ ಕ್ರಿಸ್ಮಸ್ ಟ್ರೀ ಇಟ್ಟಿರ್ತಾರೆ ಗೊತ್ತಾ, ಆ ತರ ಕಾಣಿಸ್ತಾ ಇದೆ. ಕೆಳಗೆ ಚಿಕ್ಕ ಚಿಕ್ಕ ಶೆಡ್ ಗಳ ತರ ಇದೆ, ಇದ್ರಲ್ಲಿ ಕುರಿಗಳನ್ನೆಲ್ಲ ಸಾಕ್ತಾರಂತೆ.
ತುಂಬಾ ಸ್ನೋಫಾಲ್ ಆಗ್ತಾ ಇದೆ. ಏನ್ ವ್ಯೂ ಅಂತೀರಾ, ವಾ. ನಿಮ್ಗೆ ಕಾಣಿಸ್ತಾ ಇದೆಯಾ ಸ್ನೋಫಾಲ್? ಹೌದು ನೋಡಿ, ಕಾಣಿಸ್ತಾ ಇದೆಯಾ? ಗುಲ್ಮಾರ್ಗಲ್ಲಿ ಎಷ್ಟು ಜನ ಇದ್ದಾರೆ ಅಂತ ತೋರ್ಸ್ಲಾ? ಹಾ, ನೋಡ್ತೀರಾ? ಇಲ್ಲಿ ನೋಡಿ ಜನ ಜಂಗುಳಿ ಇವಾಗ ಸ್ಟಾರ್ಟ್ ಆಯ್ತು. ಜನ 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 ನೋಡಿ, ಎಲ್ಲಿ ನೋಡಿದ್ರು ಜನ. ಬಟ್ ನಿಮಗೆ ಪರ್ಸನಲ್ ಟೈಮು ಸಿಗಲ್ಲ ಅಂತ ಏನಿಲ್ಲ. ನೀವು ಬೇಕಾದಷ್ಟು ವಿಡಿಯೋ ಮಾಡೋದಕ್ಕೂ ಏನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ನಾವು ಫೇಸ್ 1ಗೆ ಬಂದ್ವಿ. ಫೇಸ್ 2 ನೋಡಿ, ಅಲ್ಲಿ ಮೇಲ್ ಕಾಣಿಸ್ತಾ ಇದೆಯಲ್ಲ ಅದೇ ಫೇಸ್ 2. ಇಲ್ಲಿ ಹೆಲಿಕಾಪ್ಟರ್ ರೈಡ್ ಕೂಡ ಇದೆ. ಪರ್ ಪರ್ಸನ್ 7,500 ತಗೊಂತಾರೆ ನೋಡಿ. ಈ ಥರ ಕೇವಲ ಒಂದು 5-6 ನಿಮಿಷ ಹೆಲಿಕಾಪ್ಟರ್ ರೈಡ್, ಅದು 7,500 ತಗೋತಾರೆ. ವ್ಯೂನೆಲ್ಲ ಎಂಜಾಯ್ ಮಾಡಿಕೊಂಡು ಫೇಸ್ 2ಗೆ ಹೋಗ್ತೀವಿ. ಇಲ್ಲೇ ಈ ಚಳಿ ತಡ್ಕೊಳಕ್ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಇವಾಗ ಎಷ್ಟು ಸ್ನೋ ಆಗ್ತಿದೆ ನೋಡಿ ಇಲ್ಲಿ. ಬ್ಯೂಟಿಫುಲ್ ಮಾತ್ರ. ಹೌದು, ಚೆನ್ನಾಗಿದೆ. ಮುಖಕ್ಕೆ ಉಂಟಲ್ಲ ಡಾಟ್ 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 ಏನು ಇದು ಎಂತ ನೀರ್ ಬಿದ್ದಂಗ ಆಗುತ್ತೆ ಗೊತ್ತಾ? ಏನ್ ಸ್ನೋಫಾಲಪ್ಪ, ಸೂಪರ್. ಬಂದಿದ್ದಕ್ಕೆ ಸಾರ್ಥಕ. ಹೆಂಗೆ ಸ್ನೋ? ಸಕ್ಕದಾಗಿದಲ್ಲ, ಮಜಾ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಬೆಳ್ಳಕ್ಕಂತೀರಿ ಮಾರೆ. ಎಂಜಾಯ್ ಮಾಡಿ. ಸ್ನೋ ಫ್ಲೇಕ್ಸ್ ಎಲ್ಲ ಬೀಳ್ತಾ ಇದೆ ನನ್ನ ಕೈಗೆ. ನಾನು ಕೆಂಪು ಆಗ್ತಾ ಇದ್ದೀನಿ, ನಂಗೆ ಗೊತ್ತೇ ಆಗ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಮೇಲಿಂದ ಏನೋ ಈ ಥರ್ಮೋಕೋಲ್ ಎಲ್ಲ ಹಾಕ್ತಾರಲ್ಲ ಆ ತರ ಕಾಣಿಸ್ತಾ ಇದೆ. ವಿಡಿಯೋ ಮಾಡೋಣ ಅಂತ ಗ್ಲೌಸ್ ತೆಗ್ದೆ. ಆಲ್ಮೋಸ್ಟ್ ಮರಗಟ್ಟಿಗೆ ಹೋಗಿದ್ದೀನಿ. ಆಯ್ತಾ ಇಲ್ಲ, ಇಲ್ಲ ಇಷ್ಟು ಸ್ನೋಫಾಲ್ ಆಗ್ತಿದೆ. ಫೇಸ್ 2 ಅಲ್ಲಿ ಇನ್ನೆಷ್ಟು ಸ್ನೋಫಾಲ್ ಇರ್ತೋ ಗೊತ್ತಿಲ್ಲ. ರೈಟ್ ನಾವು ವೆದರ್ ಇಲ್ಲಿ -12 ಇದೆ. ಎಲ್ಲ ಫ್ರೀಸ್ ಆಗ್ತಿದೆ. ನನ್ನ ಲೈಫಲ್ಲಿ ಇಷ್ಟು ಸ್ನೋಫಾಲ್ ಆದದ್ದು ಇಲ್ವೇ ಇಲ್ಲ. ಈಗ ನಾವು ಫೇಸ್ 2ಗೆ ಹೋಗ್ತಾ ಇದ್ದೀವಿ. ಫೇಸ್ 1 ಇಷ್ಟು ಸ್ನೋಫಾಲ್ ಇತ್ತು. ಇನ್ನೂ 2.5 ಕಿಲೋಮೀಟರ್ ಮೇಲೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವ ಲೆವೆಲ್ ಸ್ನೋಫಾಲ್ ಇರುತ್ತೋ ಗೊತ್ತಿಲ್ಲ. ಇವಾಗ ಫೇಸ್ 2 ಕೇಬಲ್ ಕಾರ್ ಹತ್ತಿದೀವಿ. ಈಗ ಕೆಳಗಡೆ ನೋಡಿದ್ರೆ ನಮ್ಮೂರು ಸಂತೆ ನೋಡ್ದಂಗೆ ಆಗ್ತಿದೆ. ನೋಡ್ತೀರಾ? ನೋಡ್ರಿ, ಸಂತೆಯಲ್ಲಿ ಎಲ್ಲ ಖರೀದಿ ಮಾಡ್ಲಿಕ್ಕೆ ಬಂದಿದ್ದಾರೆ. ಗುಲ್ಮಾರ್ಗ್ ಸಂತೆ. ಯಪ್ಪ, ಎಂತ ಜನ ಇದು. ಕಾಣಿ ಹಾಯ್ ಕುಂದಾಪುರ ಸಂತೆ ತರ ಇಲ್ಲಿ ಗುಲ್ಮಾರ್ಗ್ ಸಂತೆ ಕಾಣಂಗಿತ್ತಿದೆ. ಈಗ ಎಲ್ಲಿ ಕಂಡ್ರು ಜನವೇ. ಇಷ್ಟ ಮೇಲ್ ಹಾಕೊಂಡು ಬಂದ್ರು, ಇಷ್ಟಲ್ಲಿ ಅಂಗಡಿ ಎಲ್ಲ ಹಾಕೊಂಡು ಅಂಗಡಿ. ಯಪ್ಪೋ, ಈ ಚಳಿ ಹಂಗ ಆಪ್ದೆ ಅಲ್ಲ. ಕೆಂಪಾಯಿ ಅಂತ ಇಲ್ಲ, ಆಗ್ತಾ ಇಲ್ಲ. ಆ ನಮ್ನಿ ಸ್ನೋಫಾಲ್ ಆಗ್ತಿತ್ತು. ಇಲ್ಲಿ ಜುಟ್ಟಲ್ಲೆಲ್ಲ ಇನ್ನೂ ಸ್ನೋ ಹಂಗೆ ಇದೆ ನಂದು. ಆ ಶೆಕೆಂಗ್ ಇದ್ದದ್ ನಮ್ಗೆ. ಈ ಚಳಿ ಬಂದ್ರೆ ಹೆಂಗ ಆಯ್ಲಕ್ಕ ಎಲ್ಲ ಮುಯ್ಡಿ ಹೋಯ್ತು. ಕುಡ್ಲ ತಕ್ಲಿ ಏರ್ಪುರ ಇಂದೆನ್ ತೂವೊಂದುಲ್ಲಾರೋ ಇಕ್ಲೆ ಗುಲ್ಮರ್ಗ್ ಬಲೆ ಮಸ್ತ್ ಮಜಾ ಉಂಡು. ಫೇಸ್ 2 ಮುಟ್ಟಲ ಪೋಲೆ ಮೂಲು ಸಡನ್ ಆತು ಸ್ನೋಫಾಲ್ ಅಂಡ್ ಆತ್ ಅನ್ಪ್ರೆಡಿಕ್ಟೇಬಲ್ ವೆದರ್ ಮೂಲು ಕೈ ವರ್ಕ್ ಆವಂದಿಚ್ಚಿ. ಏ ಅಮ್ಯ ಎಲ್ಲಿ ಹೋಗ್ತಾನೆ ಇದೀವಲ್ಲ ಮೇಲೆ. ಫೇಸ್ 1 ಇಂದ ಫೇಸ್ 2 ಬಂದಿದೀವಿ. ಅಲ್ಲಿ ತುಂಬಾ ಸ್ನೋಫಾಲ್ ಆಗ್ತಾ ಇತ್ತು. ನಾವ್ ಅನ್ಕೊಂಡ್ವಿ ಇಲ್ಲೂ ತುಂಬಾ ಸ್ನೋಫಾಲ್ ಆಗ್ತಿರ್ಬೋದು ಅಂತ ಹೇಳಿ. ನಾವು ಗಂಡೋಲ ರೈಡ್ ಅಲ್ಲಿ ಬರ್ತಿರ್ಬೇಕಾದ್ರೆ ಏನಂದ್ರೆ ಏನು ಕಾಣಿಸ್ತಾ ಇಲ್ಲ ನಮ್ಗೆ. ಈ ಫೇಸ್ 2 ಇದೆಯಲ್ಲ, ಗುಲ್ಮಾರ್ಗ್ ಗಂಡೋಲದ ಫ್ಯಾಕ್ಟ್ಸ್ ಏನಂತ ಹೇಳಿದ್ರೆ, ಇದು ಪ್ರಪಂಚದ 2ನೇ ಅತಿ ಉದ್ದದ ಗಂಡೋಲ ರೈಡ್, ಹಾಗೆ ಪ್ರಪಂಚದ 2ನೇ ಅತಿ ಎತ್ತರದ ಗಂಡೋಲ ರೈಡ್ ಆಗಿದೆ. ಓವರ್ ಆಲ್ ಫೇಸ್ 1 ಮತ್ತೆ ಫೇಸ್ 2 ಅಲ್ಲಿ ಸೇರಿ 112 ಕಾರ್ಸ್ ಗಳಿದೆ ಈ ಗಂಡೋಲದಲ್ಲಿ. ಬರೀ ಹೋಗೋಣ ಹಂಗಿದ್ರೆ. ಫೇಸ್ 2 ಹಾಪ ಬನ್ನಿ, ಹಾಪ ಇಲ್ಲ ಸಾಲೆಲ್ಲ ಮರಗಟ್ಟಿತ್ತ. ವರ್ಲ್ಡ್ಸ್ ಹೈಯೆಸ್ಟ್ ಪಿಜ್ಜಾ ಪಾಯಿಂಟ್ ಇದೆ ಅಂತೆ. ಎಕ್ಸ್ಟ್ರೀಮ್ ಅಂದ್ರೆ ಎಕ್ಸ್ಟ್ರೀಮ್ ಚಳಿಯಲ್ಲಿದ್ದೀವಿ. ಈಗ ಮಾತಾಡೋಕ್ಕೂ ಆಗ್ತಿಲ್ಲ. ಹೈಯೆಸ್ಟ್ ಪಾಯಿಂಟಿಗೆ ಬಂದು ತಲುಪಿದ್ವಿ ಅಂತೂ ಇತ್ತು. ಜೀವನ ಸಾರ್ಥಕ. ಇಲ್ಲಿಂದ ಎಷ್ಟು ಬೇಗ ಕೆಳಗೋಣ ಅನಿಸ್ತಾ ಇದೆ. ಇಲ್ಲಿ ಹಬ್ಬ ಅಂದ್ರೆ ಒಂದು 10-15 ನಿಮಿಷ ಇರೋದೇ ಹೆಚ್ಚು. ಕೆಳಗಡೆ ನೋಡಿದ್ವಲ್ಲ ಫೇಸ್ 1 ಅಲ್ಲಿ ಆಲ್ಮೋಸ್ಟ್ ಒಂದು 4-5 ಸಾವಿರ ಜನ ಇದ್ರಲ್ವಾ. ಇಲ್ಲಿ ಜನ ನೋಡಿ ಇಷ್ಟೇ ಜನ.
ವೆರಿ ಮಿನಿಮಮ್ ಒಂದು 10-15 ಜನ 10-15 ಜನ ಇರ್ಬೋದೇನೋ. ಕೆಳಗಡೆ ಸಾವಿರಾರು ಜನ ಇದ್ರು. ಈ ಫೇಸ್ 2 ಬರೋದು ತುಂಬಾ ಅಂದ್ರೆ ತುಂಬಾ ಕಮ್ಮಿ. ಬಿಕಾಸ್ ಇಲ್ಲಿ ತುಂಬಾ ಅಂದ್ರೆ ಎಕ್ಸ್ಟ್ರೀಮ್ ಚಳಿ ಇದೆ. ನನ್ನ ಪ್ರಕಾರ ಇಲ್ಲಿ ಇವಾಗ -15 ಇಂದ -18 ತನಕ ಇದೆ ಅಂತ ಹೇಳಿದ್ರು. ಸಣ್ಣ ನಿಧಾನವಾಗಿ ಹೊರಗೆ ಬರ್ತಾ ಇದೆ. ನೋಡಿ ಏನು ಪ್ರಶಾಂತವಾಗಿದೆ, ಆದರೆ ನಡೆಯೋಕೆ ಆಗ್ತಾ ಇಲ್ಲ. ಬನ್ನಿ, ಅಲ್ಲೊಂದು ಬೆಟ್ಟನೇ ಕಾಣಿಸ್ತಾ ಇಲ್ಲ. ಇಲ್ಲಿ ಇರೋದು ಹಿಮಾಲಯನ್ ಬೇಸ್ ಕ್ಯಾಂಪ್ಗೆಲ್ಲ ಹೋಗ್ತಾರಲ್ಲ, ನಾವಿರೋದೀಗ 4000+ ಮೀಟರ್ಸ್ ಹೈಟ್ ಅಲ್ಲಿ. ಹಿಮಾಲಯಸ್ ಎಲ್ಲ ಹತ್ತೋರು 8000ಗಿಂತನೂ ಮೇಲೆ ಇರುತ್ತೆ. ಅದ್ ಹೆಂಗ್ ಹತ್ತಾರೋ ಆ ಎಕ್ಸ್ಟ್ರೀಮ್ ವೆದರ್ ಅಲ್ಲಿ ನಂಗೆ ಗೊತ್ತಿಲ್ಲ. ನಮ್ಗಂತೂ ಇಲ್ಲಿ ಚಳಿ ಆಗ್ತಾ ಇದೆ, ಒಂದ್ ಕಡೆ ಕಣ್ಣೆಲ್ಲ ಮಂಜ್ ಆಗ್ತಾ ಇದೆ, ಚಳಿಗಾಳಿ ಎಲ್ಲ ಕಡೆ ಬೀಸ್ತಾ ಇದೆ. ಯಪ್ಪ, ಅದ್ರಲ್ಲೂ ಏನೋ ಒಂದು ಖುಷಿ ಇದೆ. ಇಲ್ಲಿರೋದು ತುಂಬಾ ಅಂದ್ರೆ ತುಂಬಾ ಫ್ರೆಶ್ ಸ್ನೋ. ನಮ್ಗೆ ನಡಿಬೇಕಾದ್ರೆ ಯಾವ್ದೋ ಹತ್ತಿ ಮೇಲೆ ನಡ್ದಂಗ ಆಗ್ತಾ ಇದೆ, ಅಷ್ಟು ಸಾಫ್ಟ್ ಸ್ನೋ ಇದೆ. ಹೆಂಗಿದೆ ಅಂದ್ರೆ ಎಲ್ಲ ಕಡೆ ಬಿಳಿ 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 बिली 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 आगी 14,000 फीट वयर आयले. फायनली आमकां आमची गेल मेळ्ळे हांगा. मस्त मस्त खुशी जाले. ऍक्च्युली आमी यूट्यूब ಅಂತ ಹಂಗೆ ಪಳೈತ ಆशिल्ले. आज फेस टू फेस मेळचेक ಚಾನ್ಸ್ मेळ्ळे. वी आर हैप्पी दैट मेट बोथ ऑफ दिस पीपल. ನಮಗೂ ಆಕ್ಚುಲಿ ಖುಷಿ ಆಯ್ತು, ನಮ್ಮ ಊರವ್ರು ಸಿಕ್ಕಿದ್ರು ಅಂತ. ಇವರು ಕುಂದಾಪುರದವ್ರಂತೆ. ವಿಷಯ ಅಂತ ಗೊತ್ತಾ, ನೀವು ಕುಂದಾಪುರದವ್ರು ಎಲ್ಲ ಕೇಂತಿರ್ತಿರಲ್ಲ, ಎಲ್ಲ ಹೋದ್ರು ನೀವು ಕುಂದಾಪುರ ಭಾಷೆ ಮಾತಾಡಿ ಅಂತ ಇಲ್ಕಣಿ 14,000 ಫೀಟ್ ಮೇಲ್ ಬಂದ್ಕೊಂಡು ನಾವು ಕುಂದಾಪುರದವ್ರು ಇಲ್ಲೂ ಸಿಕ್ಕಿರ. ಇಲ್ಲಿ ಬಂದ್ಕೊಂಡು ನಾವು ಕುಂದಾಪುರ ಭಾಷೆ ಮಾತಾಡತ್ತ, ಕುಂದಾಪುರ ಭಾಷೆ ಎಲ್ಲಿ ಹೋರು ನಾವು ಹಿಡ್ಕೊಂಡೇ ಹೊತ್ತ, ಎಲ್ಲೂ ಬಿಡುದಿಲ್ಲ, ಎಲ್ಲೂ ಮರುದಿಲ್ಲ. ಇವರು ಕುಂದಾಪುರದವರೇ. ಇದು ಭಾಷೆ ಅಲ್ಲ, ಬದುಕು. ಹೌದಾ? ನಮ್ ಭಾಷೆ ನಮ್ ಹೆಮ್ಮಿ. ಶಿರ್ಸಿ ಸಿದ್ದಾಪುರದವರು ಯಾರು ವಿಡಿಯೋ ನೋಡ್ತಿದ್ದ ನೋಡಿ, ಶಿರ್ಸಿ ಸಿದ್ದಾಪುರದವರು ನಮ್ಗೆ ಸಿಕ್ಕಿದ್ದಾರೆ. ಇಷ್ಟು ಹೈಟ್ ಅಲ್ಲಿ ಕೂಡ ಕನ್ನಡ ಮಾತಾಡೋರು ಸಿಕ್ಕಿದ್ದಾರೆ. ತುಂಬಾ ಖುಷಿ ಆಯ್ತು. ಜೈ ಕುಂದಾಪುರ, ಜೈ ಕರ್ನಾಟಕ. ಎಸ್, ಮಸ್ತ್ ಮಸ್ತ್ ಖುಷಿ ಅಲ್ಲೇ. ಅವ್ರದ್ದು ಹನಿಮೂನ್ ಅಂದ್ರೆ ಬೇಸಿಕ್ಲಿ ನಾವಿಬ್ರು ಫ್ರೆಂಡ್ಸ್, 12 ಇಯರ್ಸ್ ಇಂದ ಫ್ರೆಂಡ್ಸ್. ಅವ್ರ ಮದ್ವೆ ಆದ್ಮೇಲೆ ಪ್ಲಾನ್ ಮಾಡ್ತಿದ್ವಿ ನಾವಿಬ್ರು ಒಟ್ಟಿಗೆ ಹೋಗೋಣ ಹನಿಮೂನ್ಗೆ ಅಂತ. ನನ್ನ ಮದ್ವೆನೂ ಆಯ್ತು. ನೀವು ಹನಿಮೂನ್ಗೆ ಅವ್ರ ಜೊತೆ ಹೋಗ್ಬೇಕು ಅಂತ ಮದ್ವೆ ಆದ್ರೆ ಇಲ್ಲ? ಅವ್ನು ಮದ್ವೆ ಆದ ಅಂತ ನನ್ನ ಮದ್ವೆ ಆದ. ತುಂಬಾ ದಿನ ಸಿಂಗಲ್ ಆಗಿರಕ್ ಆಗಲ್ಲ ಅಂತ. ಇವತ್ತಿನ ವೆದರ್ ಇಲ್ಲಿ -15 ಇದೆ. ತುಂಬಾ ಜನ ಕೇಳ್ತಾ ಇದ್ರು ಕೊಂಕಣಿಯಲ್ಲಿ ಯಾಕೆ ಮಾತಾಡಲ್ಲ ಅಂತ. ಕೊಂಕಣಿಯವರು ಸಿಕ್ಕಿದ್ರು, ಕೊಂಕಣಿನೂ ಮಾತಾಡಿದ್ವಿ. ಫೇಸ್ 2 ಇಂದ ಇವಾಗ ಫೇಸ್ 1 ಈಗ ಹೊರಟ್ವಿ. ನ್ಯಾಚುರಲ್ ಲುಕ್. ನಮ್ಮ ಕಾರ್ ಬಂತು ಇವಾಗ. ಇನ್ಬಿಟ್ಟು ಎಲ್ಲಿ ಹೋಗ್ಲಿ ಮಾರೈತಿ. ದೇವ, ಅಂತೂ ಇಂತೂ ಹೊರಟುವಪ್ಪ ಫೇಸ್ 2 ಇಂದ. ಇಂತ ಹಂಪ್ ಸಿಕ್ತಾ ಅಂತ. ಆಲ್ಮೋಸ್ಟ್ ಬೇಸ್ ಪಾಯಿಂಟ್ ಇಂದ 4.8 ಕಿಲೋಮೀಟರ್ಸ್ ಲಾಂಗ್ ಬಂದಿದೀವಿ. ಎಲಿವೇಶನ್ ಬಂದ್ಬಿಟ್ಟು ಆಲ್ಮೋಸ್ಟ್ 1 ಕಿಲೋಮೀಟರ್ ಎಲಿವೇಶನ್ ಇದೆ. ಅಷ್ಟು ಮೇಲಲ್ಲಿ ಇದ್ವಿ. ಇವಾಗ ಕೆಳಗೆ ಹೋಗೋದು. -15 ಡಿಗ್ರಿ ಇದೆ. ಈಗ ಬರೀ ಒಂದು 15 ನಿಮಿಷ ಹೊರಗಿದೆ ಅಷ್ಟೇ. ಫುಲ್ ಐಸ್ ಆಗ್ಬಿಟ್ಟಿದೀನಿ. ಫೇಸ್ 1 ಗೆ ಹೋಗ್ಬೇಕು ನಾವೀಗ. ಗೊಂಡೋಲಾ ರೈಡ್ ಅಲ್ಲಿ ಆಲ್ಮೋಸ್ಟ್ 1 ಅವರ್ ವೇಟಿಂಗ್ ಪೀರಿಯಡ್ ಇದೆ. ಅಷ್ಟುದ್ದ ಲೈನ್ ಆಗಿದೆ. ಈಗ ನಮ್ಗೆ ಆ ಕಡೆ ಈ ಕಡೆ ಎಲ್ಲೂ ಚಳಿ ಕಾಯಿಸ್ಕೊಳ್ಳೋಕ್ಕೂ ಇವಾಗ ಜಾಗ ಸಿಗ್ತಿಲ್ಲ. ನಾನಲ್ಲಿ ವಾಶ್ರೂಮ್ ಅಲ್ಲಿ ಒಂದು ಬೆಂಕಿ ತರ ಇಟ್ಟಿರ, ಅಲ್ಲಿ ಹೋಗ್ತೀನಿ. ಇವಾಗ ಐಸ್ ಆಗ್ಬಿಟ್ಟಿದೀನಿ ಈಗ. ಓಕೆ, ಬಾಯ್. ಈ ಕ್ಯೂ ಇಂದ ನಮ್ಗೀಗ ಕೆಳಗಡೆ ಬೇಸ್ ಪಾಯಿಂಟ್ ಹೋಗಕ್ಕಿದೆ. ಈಗ ಕೇಬಲ್ ಕಾರ್ ಹತ್ತಕ್ಕೆ ಇಷ್ಟು ದೊಡ್ಡ ಕ್ಯೂ ಇದೆ. ಈಗ ಈ ಸ್ನೋ ಫಾಲ್ ಅಲ್ಲಿ, ಈ ಚಳಿಯಲ್ಲಿ ಹೆಂಗಿರ್ತೀವೋ ಸತ್ಯ ಗೊತ್ತಿಲ್ಲ. ಇನ್ನೂ 1 ಗಂಟೆ ಆಗುತ್ತೇನೋ ಇದು ಕ್ಲಿಯರ್ ಆಗೋ ತನಕ, ಅಲ್ಲಿಗೆ ನಮ್ಗೆ ಕ್ಯೂ ಬರೋ ತನಕ. ದೇವರಿಗೆ ಗೊತ್ತು. ಮಧ್ಯದಲ್ಲಿ ಇವಾಗ ಕರೆಂಟ್ ಹೋಗಿ ನಿಂತಿದೆ. ಈಗ ತುಂಬಾನೇ ಭಯ ಆಗ್ತಾ ಇದೆ. ಕೆಳಗಡೆ ನೋಡಿದ್ರೆ ಪಾತಾಳ. ಇವಳು ಬೆಳಿಗ್ಗೆ ಎಷ್ಟೇ ಹೇಳಿದ್ಲು, ಒಂದೊಂದ್ಸತಿ ಮಧ್ಯದಲ್ಲಿ ಗೊಂಡೋಲಾ ರೈಡ್ ನಿಲ್ಲುತ್ತೆ. ನಮ್ಗೇನೆ ಹಿಂಗಾಯ್ತು. ಫುಲ್ ಪುಕ್ಕು ಆಗ್ತಾ ಇದೆ. ಈಗ ಕೆಳಗೆ ನೋಡ್ರೆ ಪಾತಾಳ. ಈಗ ಇಲ್ಲಿ ಬಾಕಿ ಆಗ್ಬಿಟ್ಟಿದೀವಿ ನಾವು. ಗೊಂಡೋಲಾ ರೈಡ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇವೆ.
ನಾವ್ ಹೋಗ್ಬೇಕಾದ್ರೆ ಹೆಂಗಿತ್ತು, ಇವಾಗ ಬರ್ಬೇಕಾದ್ರೆ ಇದು ನಾವ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲೇ ಇದ್ದೀವಿ. ಹೆಂಗೆ ಸ್ನೋ ಆಗ್ತಿದೆ ಅಂದ್ರೆ ಆಗ ಹೋಗಿ ಜಾಗ ಇದೇನಾ ಅಂತ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಫುಲ್ ಚೇಂಜ್ ಆಗ್ಬಿಟ್ಟಿದೆ ಈಗ. ಅವಾಗಿದ್ದ ಸೀನಿಗೂ ಇವಾಗಿರೋ ಸೀನಿಗೂ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂದ್ರೆ, ಇದು ನಾವಾಗ ಎಂಟ್ರಿ ಹೋದ್ವಲ್ಲ ಗಂಡೋಲ ಎಂಟ್ರಿ, ಅವಾಗ ಏನು ಇರ್ಲಿಲ್ಲ. ಇವಾಗ ನೋಡಿ ಹೆಂಗ್ ಸ್ನೋ ಆಗಿದೆ ಅಂತ, ಸಖತ್ತಾಗಿದೆ ಇವಾಗಂತೂ. ನಮ್ಮ ಗುಲ್ಮಾರ್ಗ್ ಪಯಣ ಇಲ್ಲಿಗೆ ಮುಗಿತಾ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಗಂಟೆನ ಹೊಡಿರಪ್ಪ. ಮರಿಬೇಡಿ. ಓಕೆ, ಬಾಯ್ ಬಾಯ್.